ವಿರೋಧ ಪಕ್ಷದ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಅದನ್ನು ನೀವು ವಾಪಸ್ ಕೊಟ್ಟಿರೋದೇ ಸರಿ ಇಲ್ಲ. ಒಂದು ಬಾರಿ ನೀವು ತಪ್ಪು ಮಾಡಿದ್ದೀರಿ, ಆ ತಪ್ಪನ್ನು ಈಗ ಒಪ್ಪಿಕೊಂಡಂಗಾಯಿತು ಅಂಥೇಳಿ ಅದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಕಲ್ಪಿಸುವಂಥ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ. ವಿಶೇಷವಾಗಿ ನಮ್ಮ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದುಕೊಂಡು ವಿರೋಧ ಪಕ್ಷದ ನಾಯಕರಾಗಿ ಅವರು ಇದನ್ನು ಮಾಡಿರೋದೇ ತಪ್ಪು, ಸರ್ಕಾರದ ಜಾಗವನ್ನು ಕಬಳಿಸಿ ಸಿಕ್ಕಿಬಿದ್ದಂಗಾಯಿತು, ಆ ಕಾರಣಕ್ಕಾಗಿ ನೀವು ತಪ್ಪನ್ನು ಒಪ್ಕೊಂಡಂಗಾಯಿತು ಅಂಥೇಳಿ ಅನೇಕ ರೀತಿಯಲ್ಲಿ ಅವ್ರದ್ದೇ ಆದ ಭಾಷೆಯಲ್ಲಿ ಮಾತನಾಡಿದ್ದಾರೆ. ನಾವು ಒಂದಿಷ್ಟು ಅವರ ಸಂದರ್ಭದಲ್ಲಿ ಆದಂಥ ವಿಚಾರವನ್ನು ಇವತ್ತು ತಮ್ಮ ಮುಂದೆ ಈ ರಾಜ್ಯದ ಜನತೆ ಮುಂದೆ ಮಂಡಿಸೋದಕ್ಕೆ ಬಂದಿದ್ದೇವೆ. ಮಾನ್ಯ ಎಚ್ ಕೆ ಪಾಟೀಲ್ರವರು ಕಾನೂನು ಸಚಿವರು ಮತ್ತು ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿ ಸಚಿವರು, ನಾವು 4 ಜನ ತಮ್ಮ ಮುಂದೆ ಬಂದಿದೆ. ಒಂದು ಉದಾಹರಣೆಯನ್ನು ನಿಮ್ಮ ಮುಂದೆ ಮಂಡಿಸಬೇಕು ಅಂತ ಹೇಳಿ ಬಂದಿದೆ. ಲೊಟ್ಟೆಗೊಲ್ಲಹಳ್ಳಿ 100 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜಮೀನಿನ ಹಗರಣ ಅಂಥೇಳಿ ನಾವು ಹೇಳಬೇಕಾಗ್ತದೆ. ಅದರ ಬಗ್ಗೆ ಇವತ್ತು ತಮ್ಮ ಮುಂದೆ ಕೆಲವು ವಿಚಾರಗಳನ್ನು ಮಂಡಿಸ್ತೇವೆ ವಿತ್ ರೆಕಾರ್ಡ್ಸ್. ನಾವು ಯಾವುದನ್ನು ಕೂಡ ಆಫ್ ದ ರೆಕಾರ್ಡ್ ಮಾಡೋಕ್ಕೆ ಹೋಗೋದಿಲ್ಲ, ವಿತ್ ದ ರೆಕಾರ್ಡ್ಸನ್ನೇ ಮಂಡಿಸ್ತೇವೆ. ಲೊಟ್ಟೆಗೊಲ್ಲಹಳ್ಳಿಯಲ್ಲಿ ಸರ್ವೆ ನಂಬರ್ 10/1, 10/11, F1 ಮತ್ತು 10/11 F2 ಈ ನಂಬರ್ಗಳಲ್ಲಿ 32 ಗುಂಟೆ ಜಮೀನನ್ನು ಪ್ರದೇಶವನ್ನು BDA 24 ಫೆಬ್ರವರಿ 77ರಲ್ಲಿ ಅಧಿಸೂಚನೆ ಮಾಡುತ್ತೆ, ನೋಟಿಫೈ ಮಾಡುತ್ತೆ. ಯಾವಾಗ? 24 ಫೆಬ್ರವರಿ 77ರಲ್ಲಿ. ದಯಮಾಡಿ ಈ ಡೇಟ್ಸನ್ನು ಸ್ವಲ್ಪ ತಾವು ಗುರ್ತು ಹಾಕ್ಕೊಳ್ಳಿ. 24 ಫೆಬ್ರವರಿ 77 ದಿ ಫಸ್ಟ್ notification. 27 February 77 another preliminary notification happens. 31/8/78, the lapse of 1.5 years, 1 year and above, ಫೈನಲ್ ನೋಟಿಫಿಕೇಶನ್ ಆಗುತ್ತೆ. 31 August 8, 78 ಪ್ರಾಥಮಿಕ ಅಧಿಸೂಚನೆ ಫೆಬ್ರವರಿ 77ರಲ್ಲಾಗುತ್ತೆ. ಫೈನಲ್ ನೋಟಿಫಿಕೇಷನ್ನು 31 ಆಗಸ್ಟ್ 78ಕ್ಕಾಗುತ್ತೆ. ಅದು ಆದಮೇಲೆ 26 ಫೆಬ್ರವರಿ 2003 ಮಧ್ಯದಲ್ಲಿ ಏನಾಗಲಿಲ್ಲ. 72ರಿಂದ 2003ವರೆಗೆ ಏನಾಗಿಲ್ಲ, 78ರಿಂದ. ಹಾಗೂ ಇನ್ನೊಂದು 2007, 2003 ಮತ್ತು 2007 ಈ ಜಮೀನನ್ನು ಮೂಲ ಮಾಲೀಕತ್ವ ಯಾರ್ದಿರುತ್ತಲ್ಲ, BDA ನೋಟಿಫಿಕೇಷನ್ ಮಾಡೋದಕ್ಕೆ ಮೊದಲು ರಾಮಸ್ವಾಮಿ ಅನ್ನೋರ ಓನರ್ಶಿಪ್ಪಲ್ಲಿ ಇರುತ್ತೆ. BDA ನೋಟಿಫಿಕೇಷನ್ ಮಾಡಿದ್ದು
78ರಲ್ಲಿ ಫೈನಲ್ ನೋಟಿಫಿಕೇಶನ್ ಆಗೋಯಿತು. ಆ 78ರಿಂದ 2003 ಮತ್ತು 2007ರವರೆಗೆ ಯಾವ ಟ್ರಾನ್ಸಾಕ್ಷನ್ ಆಗಿಲ್ಲ. 26 ವರ್ಷ ರಾಮಸ್ವಾಮಿ BDA ಕೊಟ್ಬಿಟ್ಟ, BDA ಪ್ರಾಪರ್ಟಿ ಇಟ್ಕೊಂಡಿದೆ. ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ BDA ಆಸ್ ಆನ್ ದಟ್ ಡೇ. 2003 ಮತ್ತು 2007 ನಾನು ಡೇಟ್ ಏನು ಹೇಳಿದೆ, ಅಲ್ಲಿ ಆರ್ ಅಶೋಕ್ ಅವರು ಕೊಂಡ್ಕೊಳ್ತಾರೆ. ಆರ್ ಅಶೋಕ್ ಅವರು 2003ರಲ್ಲಿ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ, 2007ಕ್ಕೆ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ. ಶುದ್ಧ ಕ್ರಯ, 2 ನಂಬರ್ ಬೇರೆ ಬೇರೆ ಇದೆ. ಶುದ್ಧ ಕ್ರಯಕ್ಕೆ ಯಾರಿಂದ ಪರ್ಚೇಸ್ ಮಾಡ್ತಾರೆ? ಮೂಲ ಮಾಲೀಕತ್ವ ಯಾರ ಹತ್ರ ಇತ್ತು ಅವರಿಂದ. ಬಟ್ ಈಸ್ ನೋ ಮೋರ್ ಎ ಓನರ್. ರಾಮಸ್ವಾಮಿ ಈಸ್ ನೋ ಮೋರ್ ಎ ಓನರ್. ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ BDA. BDA ಫೈನಲ್ ನೋಟಿಫಿಕೇಶನ್ ಆಗಿ ತೊಗೊಂಡ್ಬಿಡ್ತು ಪೊಸಿಷನ್. ರಾಮಸ್ವಾಮಿ ಈಸ್ ನೋ ಮೋರ್ ಎ ಓನರ್. ಅವರಿಗೆ ಕಾಂಪನ್ಸೇಷನ್ ಕೊಟ್ಟಿದ್ದಾರಾ ಇಲ್ವಾ ಅದು ಬೇರೆ ವಿಚಾರ. ಆದರೆ ಓನರ್ಶಿಪ್ ಲೈಸ್ ವಿತ್ ದಿ BDA. 32 ಕುಂಟೆ, ಆಲ್ಮೋಸ್ಟ್ an acre. ಪ್ರೈಮ್ ಲೊಕೇಶನ್ನಲ್ಲಿದೆ. ಇಟ್ ಕಾಸ್ಟ್ ಒಂದು ಪ್ರೆಸೆಂಟ್ ಇದರಲ್ಲಿ 106 ಕೋಟಿ ಆಗುತ್ತೆ ಅಂತ. ಈ ಜಮೀನನ್ನು 2009 16/10/2009 ಓನರ್ಶಿಪ್ ಬಂದ್ಬಿಡ್ತು. ಕ್ರಯಪತ್ರ ಕ್ರಯ ಮಾಡಿಕೊಂಡ್ರು ಆರ್ ಅಶೋಕ್ ಅವರು. ಆನ್ ದಿ ಫೇಸ್ ಆಫ್ ಇಟ್ ಅವರು ಓನರ್ ಅಂತ ಮಾಡಿಕೊಂಡ್ರು. ಆದರೆ ರಾಮಸ್ವಾಮಿ ಅವ್ರ ಕಡೆ 16/10/2009ಕ್ಕೆ ಡಿನೋಟಿಫೈ ಮಾಡಿಕೊಡಿ ಅಂತೇಳಿ ಸರ್ಕಾರಕ್ಕೆ ಅರ್ಜಿ ಕೊಡಿಸ್ತಾರೆ. 2009ರಲ್ಲಿ 16/10/2009ರಲ್ಲಿ ಆಫ್ಟರ್ ಗ್ಯಾಪ್ ಆಫ್ 2 years ಫ್ರಮ್ ದಿ ಪರ್ಚೇಸ್, ರಾಮಸ್ವಾಮಿ ಈಸ್ ನೋ ಮೋರ್ ಎ ಓನರ್. ಆದರೂ ಅವನು ಜಮೀನನ್ನು ಅಶೋಕ್ ಅವ್ರಿಗೆ ಮಾರಿದ್ದಾನೆ. ಇನ್ ಆ್ಯಕ್ಚುಯಲ್ ಫ್ಯಾಕ್ಟ್ ಡಿನೋಟಿಫಿಕೇಶನ್ ಮಾಡಿಸ್ಕೋಬೇಕಾಗಿದ್ದು ಅಶೋಕ್ ಅವರು ಮಾಡಿಸ್ಕೋಬೋದು. ಆದರೆ ಅಶೋಕ್ ಅವರು ಓನರ್ ಅಲ್ಲ, ರಾಮಸ್ವಾಮಿನೂ ಓನರ್ ಅಲ್ಲ. ಆದರೆ ರಾಮಸ್ವಾಮಿ ಕಡೆಯಿಂದ ಡಿನೋಟಿಫಿಕೇಶನ್ಗೆ ಅರ್ಜಿ ಕೊಡಿಸ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು, ಅಂದಿನ ಮುಖ್ಯಮಂತ್ರಿಗಳು ಆ ಕಡತದ ಮೇಲೆ ಕೂಡಲೇ ಮಂಡಿಸಿ ಅಂತ ಬರೀತಾರೆ. ಕೂಡಲೇ ಕಡತದಲ್ಲಿ ಮಂಡಿಸಿ. ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು, BS ಯಡಿಯೂರಪ್ಪ. ಅದಾದ ಮೇಲೆ ಕಡತ ಮಂಡಿಸ್ತಾರೆ. 2 ತಿಂಗಳಲ್ಲಿ ಭೂ ಸ್ವಾಧೀನ ಕೈ ಬಿಟ್ಟು ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕೈ ಬಿಡ್ತಾರೆ. ಡಿನೋಟಿಫಿಕೇಶನ್ ಆಗುತ್ತೆ. ನೀವು ಸೀರೀಸ್ ಆಫ್ ಸೀಕ್ವೆನ್ಸಸ್ ತಾವು ಗಮನಿಸಬೇಕು. ಒಂದು, BDA ನೋಟಿಫೈ ಮಾಡಿಕೊಳ್ಳುತ್ತೆ, BDA ಪೊಸಿಷನ್ ತಗೊಳ್ಳುತ್ತೆ. ರಾಮಸ್ವಾಮಿ ನೋ ಮೋರ್ ಎ ಓನರ್. ರಾಮಸ್ವಾಮಿ ಓನರ್ ಅಲ್ದಿದ್ರೂ ಕೂಡ ಅವರಿಂದ ಅಶೋಕ್ ಅವರು ಕೊಂಡ್ಕೊಳ್ತಾರೆ. ಕೊಂಡ್ಕೊಂಡಾದ ಮೇಲೆ ಡಿನೋಟಿಫಿಕೇಶನ್ ಮಾಡೋದಕ್ಕೆ ರಾಮಸ್ವಾಮಿ ಕಡೆಯಿಂದ ಅರ್ಜಿ ಕೊಡ್ತಾರೆ. ಆ್ಯಂಡ್ ರಾಮಸ್ವಾಮಿ ಆ ಅರ್ಜಿ ಮೇಲೆ ಮುಖ್ಯಮಂತ್ರಿಗಳು ಡಿನೋಟಿಫೈ ಮಾಡ್ತಾರೆ. ಬಹುಶಃ ಇದು ಕ್ಲಿಯರ್ ಆಯಿತು ಅಂತ ಕಾಣಿಸುತ್ತೆ. ತಗೊಂಡಿದ್ದಾರೆ. BDA ಫೈನಲ್ ನೋಟಿಫಿಕೇಶನ್ ಆಗೋಗಿದೆ. ದಟ್ಸ್ ವಾಟ್ ಐ ಹ್ಯಾವ್ ಸೆಡ್. 78 ನೋಟಿಫಿಕೇಶನ್ ಚಾಲೆಂಜ್ ಆಗಿಲ್ಲ, ಅವ್ರ ಪೊಸಿಷನ್ ತಗೊಂಡಿದ್ದಾರೆ. ಆನಂತರ ಈ ಮಧ್ಯೆ ಡಿನೋಟಿಫಿಕೇಶನ್ ಆದ ತಕ್ಷಣ ಪರಿಹಾರದ್ದು ಆಮೇಲೆ ಹೇಳ್ತೀನಿ. ಪರಿಹಾರದ್ದು ನಮಗೂ ಕ್ಲಾರಿಫಿಕೇಶನ್ ಇಲ್ಲ. ಆನಂತರ ನಿವೃತ್ತ ವಿಂಗ್ ಕಮಾಂಡರ್ ಒಬ್ಬರು GV ಅತ್ರಿ ಅಂತಕ್ಕಂಥವರು ಪೆಟಿಷನನ್ನು ಫೈಲ್ ಮಾಡ್ತಾರೆ ಇಲ್ಲಿ ಲೋಕಾಯುಕ್ತದಲ್ಲಿ.
ಲೋಕಾಯುಕ್ತದಲ್ಲಿ ಹೋಗ್ತದೆ, ಆಮೇಲೆ ಕೋರ್ಟಿಗೆ ಹೋಗ್ತದೆ. ಅಲ್ಲಿ ಅಷ್ಟುವರೆಗೆ ಮಾನ್ಯ ಅಶೋಕ್ ಅವರು ತೀರ್ಮಾನ ತಗೊಂಡ್ಬಿಡ್ತಾರೆ, ನಾವು ವಾಪಸ್ ಕೊಟ್ಬಿಡ್ಬೇಕು ಇದನ್ನು. ಯಾವಾಗ ಅತ್ರಿ ಅವರು ಕೋರ್ಟಿಗೆ ಹೋಗ್ತಾರೆ, ಲೋಕಾಯುಕ್ತಕ್ಕೆ ಹೋಗ್ತಾರೆ, ಆಗ ಅವರು ವಾಪಸ್ ಕೊಡೋ ತೀರ್ಮಾನವನ್ನು ತಗೊಳ್ತಾರೆ. 27/8/2011 27/8/2011 ರಿಜಿಸ್ಟರ್ಡ್ ಗಿಫ್ಟ್ ಮೂಲಕ ಆ ರಿಟರ್ನ್ ಗಿಫ್ಟನ್ನು ಮಾಡ್ತಾರೆ. ಯಾರು? ಆರ್ ಅಶೋಕ್ ಅವರು ಟು BDA ಮಾಡಿದ್ದಾರೆ. ಗಿಫ್ಟ್ ಡೀಡ್ನ ಪ್ಯಾರ ಹೀಗಿದೆ: ಡೋನರ್ ಹ್ಯಾಸ್ ಎ ಟ್ರೂ ಅಂಡ್ ಲಾಫುಲ್ ಓನರ್ ಹಿಯರ್ ಬೈ ಗಿಫ್ಟ್ assign, convey and set over possession of all the scheduled properties unto and in favor of the donee, free from all encumbrances and clocks, and donee has accepted the gift from the donor. ಇದು ಆಗಿರುವಂಥದ್ದು. ಗಿಫ್ಟು ಕೊಡೋದಕ್ಕೆ ಯಾವುದು ಓನರ್ಶಿಪ್ ಎಲ್ಲಿದೆ, ಯಾರ್ದಿದೆ ಓನರ್ಶಿಪ್? BDA ಓನರ್ಶಿಪ್ಪು ಅವರಿಗೆ ನೀವು ವಾಪಸ್ ಗಿಫ್ಟ್ ಕೊಡ್ತಾ ಇದ್ದೀರ. ಯಾರು ಕೊಡೋದು? ಸನ್ಮಾನ್ಯ ಆರ್ ಅಶೋಕ್ ಅವರು. ಹಾಗಾಗಿ ಅದು ಕೋರ್ಟಿಗೆ ಹೋಗ್ತದೆ, ಹೈಕೋರ್ಟಿಗೆ ಹೋಗ್ತದೆ. ಹೈಕೋರ್ಟ್ನಲ್ಲಿ ಜಸ್ಟಿಸ್ ದಿನೇಶ್ ಮಹೇಶ್ವರಿ ಅವರು, ಜಸ್ಟಿಸ್ ಅರವಿಂದ್ ಕುಮಾರ್ ಅವರು ಆದೇಶ ಮಾಡ್ತಾರೆ. ಆಫ್ಟರ್ ಗೋಯಿಂಗ್ ಥ್ರೂ ಹಿಯರಿಂಗ್ಸ್ ಅದೆಲ್ಲ, ಆ ಡೀಟೇಲ್ಸಿಗೆ ಹೋಗೋದಿಲ್ಲ ನಾನು. ಆದರೆ ಅವರು ಆದೇಶ ಮಾಡ್ತಾರೆ. ಆ ಆದೇಶದ್ದು ಅತ್ರಿ ಅವರೇ, ನಿವೃತ್ತ ವಿಂಗ್ ಕಮಾಂಡರ್ ಅತ್ರಿ ಅವರು ಕೋರ್ಟಿಗೆ ಹೋಗ್ತಕ್ಕಂಥದ್ದು. ಅರವಿಂದ್ ಕುಮಾರ್, ದಿನೇಶ್ ಮಹೇಶ್ವರಿ ಮತ್ತು ಅರವಿಂದ್ ಕುಮಾರ್ ಅವರು ತೀರ್ಪು ಕೊಡ್ತಾರೆ. ಏನಂತ ತೀರ್ಪು ಕೊಡ್ತಾರೆ ಅಂದರೆ, ದಿ ಲ್ಯಾಂಡ್ ಇನ್ ಪೊಸಿಷನ್ ಇನ್ ಕ್ವೆಶ್ಚನ್, ದ ಲ್ಯಾಂಡ್ ಇನ್ ಕ್ವೆಶ್ಚನ್ now being secured with the BDA, no purpose would be served by continuing with this petition any further on the reliefs as claimed. ಕ್ರಿಮಿನಲ್ ಕೇಸನ್ನು ಹಾಕಬೇಕು ಅನ್ನೋದನ್ನು ಅದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ದಿ ಜಿಸ್ಟ್ ಆಫ್ ದಿ ಲೈನ್ ವಿಚ್ ಐ ಮೆನ್ಷನ್, ಐ ರಿಪೀಟ್, the land in question now being secured with the BDA, ವಾಪಸ್ ಕೊಟ್ಟಾಗಿದೆ. No purpose would be served by continuing with this petition any further on the relief as claimed. ಆದ್ದರಿಂದ ಇದೇನು ಮುಂದಕ್ಕೇನು ಬೇಕಾಗಿಲ್ಲ, ಯಾವ ಕೇಸ್ ಹಾಕೋದು ಹೋಗಬೇಕಾಗಿಲ್ಲ, ಇದು ಸೆಟ್ಲ್ ಆಗೋಯ್ತಲ್ಲ, ವಾಪಸ್ ಕೊಟ್ಬಿಟ್ರಲ್ಲ ಅಂತ ಆದೇಶವನ್ನು ಮಾಡಿದ್ದಾರೆ. ದಿ ಕ್ವೆಶ್ಚನ್ ನಾವ್ ಈಸ್, ಸಿದ್ದರಾಮಯ್ಯನವರ ಶ್ರೀಮತಿಯವರು ವಾಪಸ್ ಕೊಟ್ಟಿದ್ದಕ್ಕೆ ನೀವು ಆಡುವ ಮಾತುಗಳೇನಿದೆ ಮತ್ತು ಇಲ್ಲಿ ಆಗಿರ್ತಕ್ಕಂಥ ತೀರ್ಪು ಏನಾಗಿದೆ, ಇದು ಯಾವ ರೀತಿಯಲ್ಲಿ ಇದನ್ನು ನೀವು ಅರ್ಥೈಸಿದ್ದೀರಿ, ಜನಸಮುದಾಯಕ್ಕೆ ಏನು ಹೇಳಿದ್ದೀರಿ, ರಾಜ್ಯದ ಜನತೆಗೆ ಏನು ಹೇಳಿದ್ದೀರಿ, ಯು ಹ್ಯಾವ್ ಟು ಆನ್ಸರ್. ಒಂದು ನಿಮಗೆ ನಿಮ್ಮದಲ್ವೇ ಅಲ್ಲ, ಜಮೀನೇ ನಿಮ್ಮದಲ್ಲ, ಆದರೂ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ. ನೋಟಿಫಿಕೇಷನ್ ಆಗಿರೋ ಜಮೀನನ್ನು ರಿಜಿಸ್ಟರ್ ಮಾಡಿ ನಂದು ಅಂತ ಹೇಳಿಕೊಂಡು ಒರಿಜಿನಲ್ ಓನರಿಂದ ಡಿನೋಟಿಫೈ ಮಾಡಿಸ್ಕೊಂಡು ಅದನ್ನು ತೊಗೊಂಬಂದಿಗೆ ನಾನು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ಇದು ಎಷ್ಟರ ಮಟ್ಟಿಗೆ ನ್ಯಾಯ ಇದೆ? ನೀವು ಹಾಗಾದರೆ ನೀವು ಮಾಡಿರ್ತಕ್ಕಂಥದ್ದು ಕೂಡ ನೀವೇನು ನಮಗೆ ಕಳ್ಳತನ ಮಾಡಿದ್ದಾರೆ, ಆಮೇಲೆ ಕಬಳಿಸ್ಬಿಟ್ಟು ಸಿಕ್ಬಿಟ್ಟಿದ್ದಾರೆ, ಈ ಥರ ಎಲ್ಲ ಮಾತುಗಳು ಆಡಿದ್ದಾರೆ. ಇದನ್ನು ನಾವು ಯಾವ ಭಾಷೆಯಲ್ಲಿ ಹೇಳಬೇಕಾಗ್ತದೆ ಅನ್ನುವಂಥದ್ದು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ.
ಮಾನ್ಯ ಕಾನೂನು ಸಚಿವರು ಮತ್ತು ಕಂದಾಯ ಸಚಿವರು ಮುಂದೆ ವಿವರಗಳನ್ನು ಮಾಡ್ತಾರೆ. ನೈತಿಕತೆಯ ಪ್ರಶ್ನೆ, ಯಾರನ್ನು ನೀವು ನೈತಿಕತೆ ಪ್ರಶ್ನೆ ಮಾಡ್ತಾ ಇದ್ದೀರಿ? ಈಗ ಸಿದ್ದರಾಮಯ್ಯ ಆನರಬಲ್ ಚೀಫ್ ಮಿನಿಸ್ಟರ್ ಶುಡ್ ರಿಸೈನ್ ಆನ್ ಮಾರಲ್ ಗ್ರೌಂಡ್ಸ್, ಇದೇ ತಾನೇ ಅವ್ರು ಹೇಳ್ತಾ ಇದ್ದಾರೆ. ಎಲ್ಲಿದೆ ಮೊರಾಲಿಟಿ? ಈಗ ವೇರ್ ಇಸ್ ದಿ ಮಾರಲ್ ಗ್ರೌಂಡ್ಸ್ ಫಾರ್ ಯು? ನೀವು ಕೇಳುವ ಪ್ರಶ್ನೆಗೆ ನಿಮಗೆ ಇರಬೇಕಲ್ಲ, ನೈತಿಕತೆ ಇರಬೇಕಲ್ಲ. ಅಷ್ಟೇ ಈಗ ಹೇಳ್ತಾ ಇರೋದು. ಮಾನ್ಯ ಕೃಷ್ಣ ಅವ್ರು ಹೇಳಿದ್ದು ಒಂದೊಂದನ್ನು ಕೂಡ ವಿತ್ ಡಾಕ್ಯುಮೆಂಟ್ರಿ ಹೇಳಿದ್ರಪ್ಪ. ಈಗ ಅದನ್ನು ಡಿನೇ ಮಾಡಬೇಕು ಅವರು. ಒಂದು ಇಲ್ಲ ಅಂದರೆ ಅವರು ಹೇಳಿದಾಗೆ ಈಗ ರಾಜೀನಾಮೆ ಕೊಡಬೇಕು. ನಾನು ಹೇಳ್ತಾ ಇಲ್ವಲ್ಲ, ನಾವು ನೈತಿಕತೆ ಇದೆ ಅಂತಲೇ ಹೇಳ್ತಾ ಇದ್ದೀವಿ. ನಮಗೆ ನೈತಿಕತೆ ಇದೆ ಅಂತಲೇ ಹೇಳ್ತಾ ಇದ್ದೀವಿ. ಯಾಕೆ ಅಂದರೆ ಇಟ್ ಈಸ್ ಎ ಗಿಫ್ಟೆಡ್ ಒನ್. ಆ ಜಮೀನಿಗೆ ಆಲ್ಟರ್ನೇಟಿವ್ ಆಗಿ ಗಿಫ್ಟೆಡ್ ಆಗಿ ಕೊಟ್ಟಿರ್ತಕ್ಕಂಥದ್ದು BDA ಅನ್ನೋದು ಪರಿಹಾರ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಯಾರು ಕೋರ್ಟ್ ಹೇಳಲಿಲ್ಲ, ನಾವು ಹೇಳ್ತಾ ಇದ್ದೀವಿ. ದಟ್ ಈಸ್ ನಾಟ್ ದಿ ಎಂಡ್ ಆಫ್ ದಿ ಥಿಂಗ್ಸ್. ಈಗ ನಾವು ಡಿವಿಷನ್ ಬೆಂಚ್ಗೆ ಹೋಗಬೇಕು, ಸುಪ್ರೀಂ ಕೋರ್ಟಿಗೆ ಹೋಗಬೇಕು, ದಟ್ ಈಸ್ ನಾಟ್ ದಿ ಎಂಡ್ ಆಫ್ ಇಟ್. ಇನ್ವೆಸ್ಟಿಗೇಷನ್ ಆಗಬೇಕು. ಈಗ ನಾವು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ನಾವೇನು ತಕರಾರು ತೆಗ್ದಿಲ್ಲಲ್ಲ, ನೀವು ಮಾಡಿ. ಇಲ್ಲದ ಭೂಮಿಗೆ ಪರ್ಯಾಯ ನಿವೇಶನ ಪಡೆದಿದ್ದಾರೆ ಅನ್ನುವಂತ ವಾದ ಆಗಿರೋದು. ಆಮೇಲೆ ಆ ನಿಟ್ಟಿನಲ್ಲಿ ಕೋರ್ಟ್ ಇದು ಕೊಟ್ಟಿದೆ, ಜಡ್ಜ್ಮೆಂಟ್ ಕೊಟ್ಟಿದೆ. ಇಲ್ಲಿ ಆರ್.ಅಶೋಕ್ ವಿಚಾರದಲ್ಲಿ BDA ಇರುವ ಜಮೀನನ್ನ ಅವರು ಡಿನೋಟಿಫಿಕೇಶನ್ ಮಾಡಿ ಆಮೇಲೆ ಅದನ್ನ ಹೈಕೋರ್ಟ್ ಹೋದ ಬಳಿಕ ಕೂಡಲೇ ಅವರು ವಾಪಸ್ ಪಡೆದಿದ್ದಾರೆ. ಇಲ್ಲಿ CM ಅವ್ರದ್ದು ಹೈಕೋರ್ಟ್ ಅಲ್ಲಿ ಅಲ್ಲ, ಇಲ್ಲಿ ತಾವು ಹೇಳಿದ್ರಿ ಇರುವ ಜಮೀನು ಅಂತ. ಯಾರ ಜಮೀನು? ಇಲ್ಲಿ ಆದ್ರೂ ಕೂಡ ರೈಟ್ಸ್ ಇದೆ. ಆಲ್ಟರ್ನೇಟಿವ್ ಆಗಿ ಇಲ್ಲಿ 14 ಸೈಟ್ಗಳನ್ನ ಆ ಪರಿಹಾರವಾಗಿ ಕೊಟ್ಟಿರುವಂಥದ್ದು ರೈಟ್ಸ್ ಇದೆ. ಅದು ಕೋರ್ಟ್ನಲ್ಲಿ ಅವರು ಒಪ್ಪದೇ ಇರ್ಬೋದು. ವಿ ವಿಲ್ ಫರ್ದರ್ ಗೋ ಟು ಡಿವಿಷನಲ್ ಬೆಂಚ್ ಆ್ಯಂಡ್ ವಿಲ್ ಪ್ರೂವ್ ಅವರ್ ಸೆಲ್ಫ್ಸ್ ದಟ್ ದಿಸ್ ಇಸ್ ದಿ ಟ್ರೂತ್. ಆದರೆ ಇಲ್ಲಿ ಇಲ್ಲದೇ ಇರೋ ಜಮೀನು, ಇಲ್ಲದ ಜಮೀನು, ಇರೋ ಜಮೀನು ಅಂತ ಹೇಳಿದ್ರೆ ನೀವು ಈಗ ಅವ್ರು ಹೇಳಿದ್ರು, ಪಿಳ್ಳಪ್ಪಂದು ಹೇಳಿದರು, ಗುಳ್ಳಮ್ಮಂದು ಹೇಳಿದರು, ಆಮೇಲಿಂದ ಮುನ್ಸಾಮಪ್ಪಂದು ಹೇಳಿದರು. ಒರಿಜಿನಲ್ ಆಗಿ ಇರ್ತಕ್ಕಂಥ ವ್ಯಕ್ತಿನೇ ಒರಿಜಿನಲ್ ಓನರ್, ಮೂಲ ಮಾಲೀಕ ಅವಂದೇ ಇಲ್ಲ ಅಲ್ಲಿ. ಮೂಲ ಮಾಲೀಕ ಈಗ ರಾಮಸ್ವಾಮಿ ಅವ್ರು ಹೇಳ್ದಂಗೆ ಯಾರು? ಹೂ ಈಸ್ ರಾಮಸ್ವಾಮಿ? ಎಲ್ಲಿ ಬಂದ ಇದ್ಕಿದ್ದಂಗೆ ರಾಮಸ್ವಾಮಿ ಉತ್ಪತ್ತಿ ಆಗ್ಬಿಟ್ನಪ್ಪ. ಇವೆಲ್ಲ ನಡೆದಿರೋದು ನಾವೇನೋ ಕಟ್ಟುಕತೆ ಕಟ್ಕೊಂಡು ನಾವು ಹೇಳ್ತಾ ಇಲ್ಲ. ನಾವು ವಿತ್ ಡಾಕ್ಯುಮೆಂಟ್ಸು ವಿ ಆರ್ ಕಮಿಂಗ್ ಬಿಫೋರ್ ದಿ ಪೀಪಲ್ ಆಫ್ ಕರ್ನಾಟಕ. ಇದನ್ನು ನಾವು ಹೌದಪ್ಪ ಇದು ಹಿಂಗಾಗಿದೆಯಲ್ಲ, ನೀವು ಏನು ಹೇಳ್ತೀರಿ ಇದಕ್ಕೆ ಅಂತ ಪ್ರಶ್ನೆ. ಅದರಿಂದ ನೈತಿಕತೆ, ನಮಗೆ ನೈತಿಕತೆ ಪ್ರಶ್ನೆ ಇಲ್ಲ, ನಮಗೆ ಅವರಿಗೆ ನೈತಿಕತೆ ಪ್ರಶ್ನೆ ಇರಬೇಕು. ಒಟ್ಟಾರೆ ಈ ಪ್ರಕರಣ ಬೆಳಕಿಗೆ ಬಂದ ಬಳಿಕ ಬೇರೆ ಬೇರೆ ದಾರಿಗಳನ್ನು ಪಡ್ಕೊಳ್ತಾ ಇರೋದಿಲ್ಲ. ನೀವು ಕೂಡ ಹಿಂದಿನ ಹಳೆ ಪ್ರಕರಣಗಳನ್ನು ಒತ್ತಿಗಿದ್ದಾರೆ, ಅದರಲ್ಲಿ ಮುಂದುವರೆದ ಭಾಗವಾಗಿ ಈಗ ಅಶೋಕ್ ಅವರಿಗೆ ನೆನಪಿಸಿದ್ರ? ಇಲ್ಲ, ಇದು ಒಂದು ಮೇಲ್ನೋಟಕ್ಕೆ ಒಂದು ಪ್ರಕರಣ ಅಂತ ಹೇಳಿ ಈಗ ನಾವು ನಿಮ್ಮ ಮುಂದೆ ಬಂದಿದ್ವಿ. ಇನ್ನೂ ಇರ್ಬೋದು, ಬಂದಾಗ ನಿಮ್ಮ ಮುಂದೆ ಬರ್ತೀವಿ. ವಿ ವಿಲ್ ಕಮ್ ಬಿಫೋರ್ ಯು ವೆನೆವರ್ ವಿ ಗೆಟ್ ಮೋರ್ ಇನ್ಫಾರ್ಮೇಶನ್, ಡಾಕ್ಯುಮೆಂಟ್ಸ್, ವಾಟ್ ಎವರ್. ಆ ಪ್ರಶ್ನೆ ಅಲ್ಲ. ನೋ ಇಲ್ಲಿ ನೀವು ನೋಡಿ, ನೀವು ಕೇಳ್ತಿದ್ದೀರಲ್ಲ, ಪ್ರಶ್ನೆ ಕೇಳ್ತಿದ್ದೀರಲ್ಲ, ಅದಕ್ಕೆ ನಾವು ಉತ್ತರ ಕೊಡ್ತೀವಪ್ಪ. ನಿಂದೇ ಹಿಂಗಾಗಿದೆಯಲ್ಲ, ಹೆಗಣ ಬಿದ್ದಿದೆ ಅಲ್ರಿ ನಿಮ್ಮ ತಟ್ಟೆ ಒಳಗೆ, ಇಷ್ಟಪ್ಪ ಹೆಗಣ ಬಿದ್ದಿದೆ, ನಮ್ಮಲ್ಲಿ ನೊಣ ಬಿದ್ದಿದೆ ಅಂತ ಹೇಳಿ ನೀವು ನೊಣಕ್ಕೆ ಹೋಗಿ ನೊಣ ತೆಗಿಯಕ್ಕೆ ನೀವು ಪ್ರಶ್ನೆ ಕೇಳಬೇಕಾಗಿರೋ, ನಾವು ಹೇಳಿರೋದು ಸತ್ಯನ ಗಾಳಿಯಲ್ಲಿ ಗುಂಡಾರಿಸ್ತಾ ಇದೀವೋ ಅದನ್ನು ತಾವು ವಿಚಾರ ಮಾಡಿ. ಕೆಲವು ವಿಚಾರದಲ್ಲಿ ಸರ್ಕಾರದಲ್ಲಿ ಇದ್ದಾಗ್ಯೂ ಒಂದು ಮ್ಯಾಟರ್ ಈಸ್ ಸಬ್ ಜುಡಿಸ್, ಅದನ್ನು ತಗೊಳಕ್ಕೆ ಬರೋದಿಲ್ಲ. ಆ ಸಂದರ್ಭದಲ್ಲಿ ಆ ಸಿಚುವೇಶನ್ ಇತ್ತು, ಮ್ಯಾಟರ್ ವಾಸ್ ಸಬ್ ಜುಡಿಸ್, ಅದಕ್ಕೆ ನಾವು ತಗೊಂಡಿಲ್ಲ. ಈಗ ಹೌದು, ಈಗ ಅವರು ಹೇಳುವಾಗ ಹೌ ಡು ಯು ಡಿಫೆಂಡ್, ಹೌ ಡು ಯು ಸೇ ದಟ್ ದೀಸ್ ಇನ್ಸಿಡೆಂಟ್ಸ್ ಹ್ಯಾವ್ ಹ್ಯಾಪನ್ಡ್ ಬಿಫೋರ್? ಅದಕ್ಕಾಗಿ ಇದನ್ನು ನಿಮ್ಮ ಮುಂದೆ ಹೇಳಿದ್ದೀವಿ. ಯಾರೇ ನೀವು ವಾಪಸ್ ಕೊಡೋದಕ್ಕೆ? ಹೂ ಆರ್ ಯು ಟು ಗಿವ್ ರಿಟರ್ನ್? ನಿಮ್ದು ಅಲ್ವೇ ಅಲ್ಲ ಅದು. ಇಟ್ಸ್ ಅ ಪ್ರಾಪರ್ಟಿ ಆಫ್ BDA. BDA ಪ್ರಾಪರ್ಟಿನ BDAಗೆ ವಾಪಸ್ ಕೊಡೋಲ್ಲ.
ತಮಾಷೆ ಕಾಣಿಸುತ್ತಲ್ಲ ನಿಮ್ಗೆ ತಮಾಷೆ ಅನ್ಸಲ್ವಾ? ಅಲ್ಲ ನಿಮ್ಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜನರಿಗೆ ಹಾಂ ಮತ್ತೆ ಡಿಸ್ಮಿಸ್ ಮಾಡಿದ್ದಾರೆ. ಈಗ ನೀವೇ ಹೇಳ್ತಾ ಇರೋದು ಅವರು ಜಮೀನು ಅವ್ರದಲ್ಲ ಜಮೀನನ್ನ ವಾಪಸ್ ಕೊಟ್ಬಿಟ್ಟು ಈಗ ಕೇಸ್ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ನೀವು ಜಮೀನನ್ನ ವಾಪಸ್ ಕೊಟ್ಟಿದ್ರೆ ಕೇಸ್ ಕ್ಲೋಸ್ ಮಾಡಿ ಅಂತ ಅರ್ಥನಾ? ಅದು legal expertise. ಲೀಗಲ್ನವರು ಅದು ಈಗ ನಾನು ಹೇಳಿದೆ ಆಗಲೇ, ನಾವು ಮತ್ತೆ ಕೋರ್ಟಿಗೆ ಏನು ಜಡ್ಜ್ಮೆಂಟ್ ಕೊಟ್ಟಿದೆ, ನಾವು ಮತ್ತೆ ಡಿವಿಷನಲ್ ಬೆಂಚ್ಗೆ ಹೋಗ್ತೀವಿ. ವಿ ವಿಲ್ ಟ್ರೈ ಟು ಪ್ರೂವ್ ಅವರ್ ಪಾಯಿಂಟ್. ನಾಳೆ ಹೌದಪ್ಪ ನಮಗೆ ಆಲ್ಟರ್ನೇಟಿವ್ ಸೈಟ್ ಇದನ್ನು ಕೊಟ್ಟಿದ್ದಾರೆ, ಪರಿಹಾರ ಕೊಟ್ಟಿದ್ದಾರೆ 14 ಸೈಟು ವಿಚ್ ಈಸ್ ರೈಟ್ ಅಂತ ಹೇಳೋದಕ್ಕೆ ನಾವು ಮುಂದೆ ಡಿವಿಷನಲ್ ಬೆಂಚ್ಗೆ ಹೋಗ್ತೀವಿ, ಫರ್ದರ್ ಸುಪ್ರೀಂ ಕೋರ್ಟ್ ಹೋಗ್ತೀವಿ ಇಫ್ ನೆಸೆಸರಿ. ನೀವು ಹರೀಶ್ ಸರ್ ಅಲ್ಲ ಸರ್, ನೈತಿಕತೆ ಪ್ರಶ್ನೆ ಜಾಸ್ತಿ ಚರ್ಚೆ ಆಗ್ತಿರುವಂಥದ್ದು. ಹಂಗಾಗಿ ಈಗ ಇವರು ಅಶೋಕ್ ಅವರು ರಾಜೀನಾಮೆ ಕೊಟ್ಟರೆ ಸಿಎಂ ಅವರು ರಾಜೀನಾಮೆ ಕೊಡ್ತಾರ ಅನ್ನೋ ಅದು ಬರಲಿ, ಕೊಟ್ಟಾದ್ಮೇಲೆ ತಾನೇ ಉತ್ತರ ಕೊಡಲಿ. ಸರ್, ಬಟ್ ಈ ಸುದ್ದಿಗೋಷ್ಠಿಯಿಂದ ನೀವು ಇಬ್ರು ಇದನ್ನು ಏನು ಬರುತ್ತೆ ಅಂದ್ರೆ ರಾಜ್ಯದ ಜನರಿಗೆ ಎರಡೂ ಕಡೆಗೂ ನೈತಿಕತೆ ಇಲ್ಲ, ಎರಡೂ ಕಡೆಯವರು ತಪ್ಪು ಮಾಡಿದ್ದಾರೆ ಅಂತ ಬರುತ್ತೆ. ಅದು ನೀವು ಮಾಡೋ ವಿಶ್ಲೇಷಣೆ ಅಲ್ಲಲ್ಲ ಸರ್, ಅದು ಅಲ್ಲಲ್ಲ, ಇಸ್ ಇಟ್ ಯುವರ್ ಅನಾಲಿಸಿಸ್? ಹೋಲಿಕೆ ನಿಮ್ಮ ನೀವು ಹೇಳಿದ್ದೆಲ್ಲ ನಾವು ಕೇಳ್ತೀವಪ್ಪ. ಅಲ್ಲ, ನಾವು ಮಾಧ್ಯಮದವ್ರು ಹೇಳಿದ ಮೇಲೆ ಜನ ಕೇಳಲೇಬೇಕಲ್ಲ. ದಟ್ಸ್ ಯುವರ್ ಅನಾಲಿಸಿಸ್. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.